Hi guys, welcome back to my YouTube channel. ಏನಂದರೆ ನಾನು ಹೇರ್ ಕಟ್ ಮಾಡಿಸಿದ್ದೀನಿ, ಬಟ್ ಆಲ್ರೆಡಿ ನಿಯರ್ಲಿ 1 ಮಂತ್ ಆಗ್ತಾ ಬಂತು. ಬಟ್ ಇವಾಗ ನೀಟಾಗಿ ಹೇರ್ ತಲೆ ಎಲ್ಲ ಬಾಚ್ಕೊಂಡಿದೆ, ಚೆನ್ನಾಗಿ ಕಾಣಿಸಿದೆ. ಇದು ಏನಂದರೆ ಫೆದರ್ ಆ್ಯಂಡ್ ಲೇಯರ್ ಕಟ್. ಬಟ್ ನಾನು ಶಾರ್ಟ್ ಮಾಡಿಸಿದ್ರೆ ಚೆನ್ನಾಗಿರುತ್ತೆ. ಇದು ಲಾಂಗ್ ಇರಲಿ ಅಂದ್ಬಿಟ್ಟು ಮಾಡಿಸಿರೋದು. ಆಫ್ಟರ್ ಮ್ಯಾರೇಜ್ ಆದಾಗಿಂದ ನಾನು ಹೇರ್ ಕಟ್ಟೇ ಮಾಡಿಸಿರಲಿಲ್ಲ, ಫುಲ್ಲು ಲಾಂಗ್ ಇತ್ತು. ಬಟ್ ಅದು ಅರ್ಧ ಹೇರ್ ಸ್ಟ್ರೈಟ್ನಿಂಗ್ ಇತ್ತು. ಇಷ್ಟು ಇದು ನಂದು ರಿಯಲ್ ಹೇರ್. ಇದ್ರ ಕೆಳಗಡೆ ಏನು ಫುಲ್ಲು ಲಾಂಗ್ ಇತ್ತು, ಅದು ಸ್ಟ್ರೈಟ್. ಎಲ್ಲರೂ ಕೆಳಗಡೆ ಸ್ಟ್ರೈಟ್ ಇದೆ, ಫುಲ್ ಸಣ್ಣ ಇದೆ, ಮೇಲೆ ಹಿಂಗಿದೆ. ಬಟ್ ಈಗ ಹೇರ್ ಕಟ್ ಮಾಡಿದ ಮೇಲೆ ಸ್ವಲ್ಪ ಚೆನ್ನಾಗಿ ಕಾಣಿಸ್ತಿದೆ. ಆ್ಯಂಡ್ ಲಾಂಗ್ ಇರೋರು ಈ ಥರ ಹೇರ್ ಕಟ್ ಬೇಕನ್ನೋರು ಮಾಡಿಸ್ಕೊಬೋದು. ಬಟ್ ನಾನು ಫಸ್ಟ್ ಒಬ್ಬರು ಮಾಡಿರೋದು ಹೇರ್ ಕಟ್ ಚೆನ್ನಾಗಿಲ್ಲ, ಮತ್ತೆ ಮಾಡಿಸಿರೋದು ಇದು. ಮತ್ತೇನಂದರೆ ಯೂಟ್ಯೂಬ್ ನನ್ನ ಪಾಪು ವೀಡಿಯೋಸು ಮಾಡ್ತೀನಿ. ಇದರಲ್ಲಿ ಎಲ್ಲ ನನ್ನ ಮಗನ ವೀಡಿಯೋಸ್ ಎಲ್ಲ ಮಾಡ್ತೀನಿ. ಅವನದೇನೆಂದರೆ ಎಲ್ಲ ಕ್ಯೂಟ್ ಮೂಮೆಂಟ್ಸ್ ಎಲ್ಲ ಇದರಲ್ಲಿ ತಂದು ಹಾಕ್ತೀನಿ. ಬಟ್ ನೋ ವ್ಯೂಸ್, ನೋ ಯೂಸ್ ಆ್ಯಂಡ್ ಮಾನಿಟೈಸ್ ಕೂಡ ಆಗಿಲ್ಲ. ಸೊ ನಂದು ಏನಾದರೂ ವೀಡಿಯೋಸ್ ಸಮಥಿಂಗ್ ಏನಾದರೂ ಮಾಡೋಣ, ಅಥವಾ ಒಂದು ಪ್ರೆಗ್ನೆನ್ಸಿ ಜರ್ನಿದೆಲ್ಲ ಏನಾದರೂ ವೀಡಿಯೋಸ್ ಮಾಡಿ ಹಾಕೋಣ ಅಂತಿದ್ದೀನಿ. ಏನಾದರೂ ಚಿಕ್ಕ ಪುಟ್ಟ ಇನ್ಫಾರ್ಮೇಷನ್ಸ್ ಎಲ್ಲ ತಂದು ಹಾಕ್ಬೇಕಂತ. ಬಟ್ ವ್ಯೂಸ್ ಬಂದಿಲ್ಲ ಅಂದಾಗ ಅಳಿಲೋಯ್ತು. ವ್ಯೂಸ್ ಬಂದಿಲ್ಲ ಅಂದಾಗ ಸುಮ್ಮನೆ ಬೇಜಾರಾಗೋದೈತೆ. ಏನಂದರೆ ಸುಮ್ಮನೆ ವೀಡಿಯೋಸ್ ಯಾಕೆ ಮಾಡೋದು ಬೇಡ ಅಂದ್ಬಿಟ್ಟು ವೀಡಿಯೋಸ್ ಮಾಡ್ತಾಯಿಲ್ಲ. ಆ್ಯಂಡ್ ಒಂದೊಂದ್ಸರಿ ಸ್ಟಾಪ್ ಮಾಡಿಬಿಡೋಣ, ಬೇಡವೇ ಬೇಡ ಅಂತಲೂ ಅನಿಸುತ್ತೆ. ಎಲ್ಲರೂ ನನ್ನ ಫ್ರೆಂಡ್ಸ್ ಅನ್ನೋಕ್ಕಿಂತ ನಮ್ಮ ಸಿಸ್ಟರ್ ಅವರು ಕೇಳ್ತಾರೆ, ಏನು ದುಡ್ಡು ಬರದೆ. ಇಲ್ಲ, ಸುಮ್ಮನೆ ಪಾಪ ವೀಡಿಯೋಸ್ ಮಾಡೋಕ್ಕೆ. ಆ್ಯಂಡ್ ಅವ್ನ ಕ್ಯೂಟ್ ಮೆಮೊರೀಸ್ ಇವಾಗ ಅವ್ನು ದೊಡ್ಡವನಾದ್ಮೇಲೆ ತೋರಿಸ್ಬೋದು. ನೋಡಿ ನೀನು ಇವಾಗ ಹಿಂಗಿದೆ, ಇವಾಗ ಈ ಥರ ಇದೆ, 6 ಮಂತ್ಸ್ ಈ ಥರ ಇದೆ, 1 ಇಯರ್ಗೆ ಈ ಥರ ಇದೆ. ಅವನದು ಬರ್ಡೇ ಕೂಡ ಎಲ್ಲ ಚೆನ್ನಾಗಾಯಿತು. ಬಟ್ ಅದು ವೀಡಿಯೋಸ್ ಎಲ್ಲ ಜಾಸ್ತಿ ಇಲ್ಲ. ಅದೆಲ್ಲ ನೋಡೋಣ, ಆದರೆ ಹಾಕ್ತೀನಿ ಒಂದು ಬರ್ತ್ಡೇ ವೀಡಿಯೋಸ್ ಅಥವಾ ಫೋಟೋಸ್ ಏನಾದ್ರು ಕಲೆಕ್ಟ್ ಮಾಡಿಬಿಟ್ಟು. ಓಕೆ. ಬಟ್ ಎಲ್ಲರೂ ನನಗೆ ಸಪೋರ್ಟ್ ಮಾಡಿದ್ರೆ, ವೀಡಿಯೋಸ್ ಎಲ್ಲ ಇದು ಮಾಡಿದ್ರೆ ನಾನು ವೀಡಿಯೋಸ್ ಮಾಡ್ತೀನಿ. ನನಗೂ ಅಂದರೆ ಜಾಸ್ತಿ ಏನು ಕಮ್ಯುನಿಕೇಷನ್ ಸ್ಕಿಲ್ ಇಲ್ಲ, ಅಂದರೆ ಜಾಸ್ತಿ ಮಾತಾಡೋದು ಅಥವಾ ಬರೀ ಪಾಪು ವೀಡಿಯೋಸ್ಗಷ್ಟೇ ನಾನು ಯೂಟ್ಯೂಬು ಏನಾರ ಹಾಕೋಣ ಅಂದ್ಬಿಟ್ಟು ಹಾಕ್ತಿದ್ದೆ. ಆ್ಯಂಡ್ ಮೇಕಪ್ ವೀಡಿಯೋಸ್ ಮಾಡೋಣ ಅಂದರೆ ಇವಾಗ ಆಗಲ್ಲ. ಆ್ಯಂಡ್ ನೆಕ್ಸ್ಟ್ ಟೈಮ್ ಯಾವಾಗಾದರೂ ಮಾಡ್ತೀನಿ. ಮತ್ತೇನೆಂದರೆ ಅದೇ ಹೇರ್ ಕಟ್ ತೋರಿಸೋಣ ಅಂದ್ಬಿಟ್ಟು ಮಾಡಿದೆ. ಆ್ಯಂಡ್ ನಾನು ಜಾಸ್ತಿ ಹೇರ್ ತಲೆಯೆಲ್ಲ ಬಾಚೋಕ್ಕೆ ಟೈಮ್ ಇರೋಲ್ಲ, ಪಾಪು ಮೇಂಟೆನೆನ್ಸೇ ಜಾಸ್ತಿ ಇರುತ್ತೆ. ಬಟ್ ಇದೇನೆಂದರೆ ಇಷ್ಟು ಶಾರ್ಟ್ ಮಾಡಿ ಹೇರ್ ಕಟ್ ಮಾಡಿದ್ರೆ ಚೆನ್ನಾಗಾಗುತ್ತೆ ಅಂತಂದರು. ನಾನು ಬೇಡ, ಲಾಂಗೇ ಬೇಕು, ನನಗೆ ಲಾಂಗೇ ಇಷ್ಟ ಅಂದ್ಬಿಟ್ಟು ಇರಲಿ ಅಂತ ಬಿಟ್ಟು ಇಷ್ಟು ಮಾಡಿಸಿರೋದು. ಓಕೆ ಗಾಯ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ನೋಡೋಣ, ಏನಾದರೂ ಒಳ್ಳೆ ಇನ್ಫಾರ್ಮೇಷನ್ ತೊಗೊಂಡು ವೀಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ಪಾಪು ಇರ್ತಾನೆ, ಅವನದೇ ಮಾರ್ನಿಂಗ್ ಟು ನೈಟ್ ಅವನದೇ ನೋಡ್ಕೊಳೋದಾಗುತ್ತೆ. ಒಂದೊಂದ್ಸರಿ ಊಟ ಕೂಡ ನಂದು ಊಟ ಸ್ಕಿಪ್ ಮಾಡೋಣ ಅಂದರೆ ಅವನಿಗೆ ತೊಂದರೆ ಆಗುತ್ತೆ, ಅಥವಾ ಪ್ರತಿಯೊಂದು ಅವನ್ನೇ ನೋಡ್ಕೊಳೋದಾಗುತ್ತೆ. ಇವಾಗ ಮಲಗಿದ್ದಾನೆ, ಸೊ ವೀಡಿಯೋ ಮಾಡ್ತಾಯಿದ್ದೀನಿ. ಅವ್ನು ಎದ್ಮೇಲೆ ಅವನಿಗೆ ಆಲ್ರೆಡಿ ಫುಡ್ ಎಲ್ಲ ರೆಡಿ ಮಾಡಬೇಕು, ಫುಡ್ ಮೀಟ್ ಮಾಡಬೇಕು. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ವೀಡಿಯೋ ಹಾಕ್ತೀನಿ, ನೋಡೋಣ. ವ್ಯೂಸ್ ಎಲ್ಲ ಜಾಸ್ತಿ ಬಂದರೆ ವೀಡಿಯೋಸ್ ಮಾಡ್ತೀನಿ, ಇಲ್ಲ ನೋ ಯೂಟ್ಯೂಬ್ ವೀಡಿಯೋಸ್ ಮಾಡಲ್ಲ, ಬೇಜಾರಾಗ್ಬಿಡೆ. ಆ್ಯಂಡ್ ಮತ್ತೊಂದೇನೆಂದರೆ ನನ್ನ ಚಾನಲಲ್ಲಿ ಅಡ್ವರ್ಟೈಸ್ಮೆಂಟ್ ಕೂಡ ಬರ್ತಾಯಿಲ್ಲ. ಆ್ಯಂಡ್ ನನಗೆ ಅಷ್ಟೊಂದು ಡೀಟೇಲ್ಸು ಏನು ಗೊತ್ತಿಲ್ಲ ಯೂಟ್ಯೂಬ್ ಬಗ್ಗೆ, ಆದರೂ ಮಾಡ್ತಾಯಿದ್ದೀನಿ. ಓಕೆ, ಥ್ಯಾಂಕ್ ಯು.